ಅಕ್ರಮವಾಗಿ ಸಂಗ್ರಹಿಸಿದ್ದ 263 ಚೀಲ ಪಡಿತರ ಅಕ್ಕಿಯನ್ನು ವಶಕ್ಕೆ ಪಡೆಯಲಾಗಿದೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪದ ತೆಕ್ಕಲಕೋಟೆಯಲ್ಲಿ ಆಗಿರುವಂತಹ ಘಟನೆ ಇದು. 2 ಗೋದಾಮಿನಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿಯನ್ನ ಸಾಗಾಟ ಮಾಡ್ತಾ ಇದ್ರು ಈ ಅಕ್ಕಿ ಕಳ್ಳರು. ಪೊಲೀಸರು ಮತ್ತು ಆಹಾರ ಇಲಾಖೆ ಜಂಟಿ ಕಾರ್ಯಾಚರಣೆಯನ್ನ ಮಾಡಿದೆ. 2 ಪ್ರತ್ಯೇಕ ಪ್ರಕರಣದಲ್ಲಿ 263 ಚೀಲ, ಸುಮಾರು ಏನಿಲ್ಲ ಅಂದ್ರೂ 3,28,750 ರೂಪಾಯಿ ಮೌಲ್ಯದ ಪಡಿತರ ಅಕ್ಕಿ ಇದು. ನೋಡಿ, ಬಡವರು ಹೊಟ್ಟೆ ಸೇರಬೇಕಾದಂಥ ಅಕ್ಕಿ ಈ ಕಳ್ಳರು ಬೇರೆ ಕಡೆ ಸಾಗಾಟ ಮಾಡ್ತಾ ಇದ್ರು. ತೆಕ್ಕಲಕೋಟೆ ಠಾಣೆಯಲ್ಲಿ 2 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದ್ದಾವೆ. ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡ್ತಾನೆ ಇದೆ ನಾವು, ಜಾಸ್ತಿಯವರು ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸ್ತಾನೆ ಇರ್ತಾರೆ. ಒಂದು ದೊಡ್ಡ ಜಾಲ ಇದರ ಹಿಂದೆ ಕೆಲಸ ಮಾಡ್ತಾ ಇರಬಹುದು ಅನ್ನುವಂಥ ಅನುಮಾನಗಳಿದ್ದಾವೆ. ಮತ್ತು ಅಧಿಕಾರಿಗಳ ಕುಮ್ಮಕ್ಕಿಲ್ಲದೆ ಇದು ಸಾಧ್ಯನಾ ಅನ್ನೋದು ಒಂದು ಪ್ರಶ್ನೆ. ಮತ್ತು ಅಲ್ಲಿ ಸೊಸೈಟಿ ಅಂತ ಏನು ಮಾಡಿರ್ತಾರೆ, ಅಲ್ಲಿ ದಾಸ್ತಾನು ಮಾಡಿರ್ತಾರೆ, ಬಡವರು ಕೊಡಬೇಕು ಪಡಿತರ ಅಕ್ಕಿನ. ಅದರಲ್ಲೂ ಸಿದ್ದರಾಮಯ್ಯನವರ ಅನ್ನಭಾಗ್ಯ ಗ್ಯಾರಂಟಿ ಇದ್ದಿದ್ದು. ಇಲ್ಲಿ ನೋಡಿದ್ರೆ ಖದೀಮರು ಅವ್ಯಾಹತವಾಗಿ ಈ ರೀತಿ ಬೇರೆ ಕಡೆಗೆ ಸಾಗಾಟ ಮಾಡ್ತಾ ಇದ್ರು ಅಕ್ರಮವಾಗಿ. ನಮ್ಮ ಪ್ರತಿನಿಧಿ ಸಿದ್ದು ಒಂದು ಮಾಕ್ ಲೈವ್ ಮಾಡಿದ್ದಾರೆ, ನೋಡೋಣ. ಬಳ್ಳಾರಿ ಜಿಲ್ಲೆಯಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಾಟ ಮಾಡ್ತಾ ಇರುವಂತವರನ್ನ ಈಗ ಬಳ್ಳಾರಿ ಪೊಲೀಸರು ಸಹ ಇಬ್ಬರನ್ನ ಬಂಧಿಸಲಾಗಿದೆ ಅಂತ ತಿಳಿದು ಬಂದಿದೆ. ಸಿರುಗುಪ್ಪ ತಾಲೂಕಿನ ತಕ್ಕಲಕೋಟೆ ಅನ್ನುವಂತ ಪಟ್ಟಣದಲ್ಲಿ ಅಕ್ರಮವಾಗಿ ಪಡಿತರ ಅಕ್ಕಿ ಮಾರಾಟವನ್ನ ಸಹ ಮಾಡ್ತಾ ಇದ್ರು. ಅದು ಯಾವ ರೀತಿ ಅಂದ್ರೆ, ನೇರವಾಗಿ ಬಡವರ ಹೊಟ್ಟಿಗೆ ಸಿಗಬೇಕಾಗಿರುವಂತ ಈ ಅಕ್ಕಿ ಏನಿದೆಯಲ್ಲ, ಈ ಅಕ್ಕಿಯನ್ನ ಕಳ್ಳ ಸಾಗಾಣಿಕೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಿರುಗುಪ್ಪ ಪೊಲೀಸರಿಗೂ ಕೂಡ ಕೆಲವೊಂದಿಷ್ಟು ಪ್ರಾಥಮಿಕ ಮಾಹಿತಿ ಬರುತ್ತೆ. ಮಾಹಿತಿ ಆಧಾರದ ಮೇಲೆ ತಕ್ಕಲಕೋಟೆ ಪಟ್ಟಣದ 6ನೇ ವಾರ್ಡ್ ಸೇರಿದಂತೆ 3ನೇ ವಾರ್ಡ್, ಈ 2 ವಾರ್ಡ್ಗಳಲ್ಲಿ ರೈಡ್ ಮಾಡುವಂತ ಕೆಲಸವನ್ನ ಪೊಲೀಸರು ಸಹ ಮಾಡಲಾಗುತ್ತೆ. ಮಾಡಿದಂತಹ ಸಂದರ್ಭದಲ್ಲಿ 3ನೇ ವಾರ್ಡಿನ ನಿಸಾರ್ ಅಹ್ಮದ್ ಅಂತ ಏನ್ ಹೇಳ್ತಾರ, ಆ ವ್ಯಕ್ತಿ 128 ಚೀಲಗಳೇನಿರುತ್ತೆ ಅಲ್ಲಿ ಮನೇಲಿ ಇದ್ದವು ಅನ್ನುವಂಥದ್ದು ಕೂಡ ಪೊಲೀಸರಿಗೆ ತಿಳಿದು ಬರುತ್ತೆ. ಅದೇ ರೀತಿಯಾಗಿ ಅದೇ ತೆಕ್ಕಲಕೋಟೆ ಪಟ್ಟಣದ 6ನೇ ವಾರ್ಡ್ನಲ್ಲಿ ಕೂಡ ರೈಡ್ ಮಾಡ್ತಾರೆ. ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಶ್ರೀರಾಮ್ ಸಿಸಿ ಅನ್ನುವಂಥವರ ಮನೆಯಲ್ಲೂ ಕೂಡ 134ಕ್ಕೂ ಅಧಿಕ ಚೀಲಗಳು ಸಹ ಅಲ್ಲಿ ಪತ್ತೆ ಆಗುತ್ತೆ. ಒಂದೇ ದಿನದಲ್ಲಿ 250ಕ್ಕೂ ಹೆಚ್ಚು ಚೀಲಗಳು ಕೂಡ ಅಲ್ಲಿ ಪತ್ತೆ ಆಗಿದ್ದು ಕೂಡ ಬೆಳಕಿಗೆ ಬರುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಆಹಾರ ಇಲಾಖೆ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಸೇರಿಕೊಂಡು ಜಂಟಿಯಾಗಿ ಆಪರೇಷನ್ ಮಾಡಿರುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಜೊತೆಗೆ ಎಷ್ಟರ ಹಣ ಇತ್ತು ಅಂದ್ರೆ 3 ಲಕ್ಷಕ್ಕೂ ಹೆಚ್ಚು ಈ ಬೆಲೆ ಬಾಳುವಂತ ಹಣದ ಇತ್ತು ಅಂತ ಹೇಳಿ ಪೊಲೀಸರು ಕೂಡ FIR ಅಲ್ಲಿ ದಾಖಲು ಮಾಡಲಾಗಿದೆ. ಹೀಗಾಗಿ ನಿರಂತರವಾಗಿ ಬಡವರ ಹೊಟ್ಟೆ ಸೇರ್ಬೇಕಾಗಿರುವಂತಹ ಅಕ್ಕಿ ಏನಿದೆಯೋ ಇದನ್ನ ಕಳ್ಳ ಸಾಗಾಟ ಮಾಡ್ತಾ ಇರುವಂತ ಪ್ರಕರಣಗಳು ಸಾಕಷ್ಟು ಇದೀಗ ಇತ್ತೀಚಿನ ದಿನಗಳಲ್ಲಿ ಪೊಲೀಸರು ಕೂಡ ಸಾಕಷ್ಟು ಬಂಧಿಸುವಂತ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಇದಕ್ಕೆ ಕಿಂಗ್ ಪಿನ್ ಯಾರು ಇರ್ತಾರೋ ಆ ಕಿಂಗ್ ಪಿನ್ ಗಳನ್ನ ಬಂಧಿಸುವಂತ ಕೆಲಸ ಏನಿದೆಯಲ್ಲ, ಇದುವರೆಗೂ ಕೂಡ ಅದಾಗಿಲ್ಲ ಅಂತಾನೆ ಹೇಳ್ಬೋದು. ಇದು ಇಲ್ಲಿ ಆಂಧ್ರ ಗಡಿ ಭಾಗ ಇರೋದ್ರಿಂದಾಗಿ ಅತಿ ಹೆಚ್ಚಾಗಿ ಆಂಧ್ರಗೆ ಹೋಗುವಂಥದ್ದು ಕೂಡ ಇರುತ್ತೆ. ಈಗ ಸಿಕ್ಕಿರುವಂತವರು ಬಹಳಷ್ಟು ಸಣ್ಣ ಪುಟ್ಟ ಈ ರೀತಿಯಾದಂತ ಕಳ್ಳರು ಇವರು. ಆದ್ರೆ ಅತಿ ಹೆಚ್ಚಾಗಿ ದೊಡ್ಡ ಕದಿಮತನ ಕಳ್ಳತನ ಮಾಡ್ತಾ ಇರುವಂತ ಅಕ್ಕಿ ದಂಧೆಕೋರು ಏನಿದ್ದಾರೆ ಅವರನ್ನ ಬಂಧಿಸುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ಸಾರ್ವಜನಿಕರು ಸಹ ಸಾಕಷ್ಟು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಇನ್ನೊಂದಲ್ಲಿ ನನ್ನ ಅಟ್ಯಾಚ್ಮೆಂಟ್ ಐತೆ. ಆ ಎಣ್ಣೆಗೆ ಟೋಟಲ್ 12 ಕ್ವಿಂಟಲ್ 65 ಕೆಜಿ ಇರಬೇಕು. ಟೋಟಲ್ 2 ಸೇರಿ